ವೆಲ್ಕಮ್ ಬ್ಯಾಕ್ ಟು ಅಬಿಕೇಲ್ಸ್ ಡೈರಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಅಬಿಕೇಲ್ದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ. ಸೊ ಹಾಗೇ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೇಗನೆ ಡೆಕೋರೇಷನ್ ಕೂಡ ಶುರು ಮಾಡ್ಕೊಂಡ್ಬಿಟ್ವಿ. ಈ ಗ್ರೀಟಿಂಗ್ ಕಾರ್ಡ್ ಅಬಿಕೇಲ್ಗೆ ಚರ್ಚ್ ಕಡೆಯಿಂದ ಬಂದಿರೋ ಅಂಥದ್ದು. ನೋಡಿ, ಈ ಫ್ರಾಗ್ಸ್ ಎಲ್ಲನೂ ಅಬಿಕೇಲ್ಗೆ ಅವ್ರ ಗ್ರಾನಿ ಮತ್ತು ಅಂಕಲ್ಸ್ ಗಿಫ್ಟ್ ಮಾಡಿರೋ ಅಂಥದ್ದು. ಆ್ಯಂಡ್ ಈ ಪಿಂಕ್ ಫ್ರಾಕ್ ಇದೆಯಲ್ಲ, ಇದು ಅಬಿಕೇಲ್ದು ಬರ್ತ್ಡೇ ಫ್ರಾಕ್. ಇವತ್ತು ಈವ್ನಿಂಗು ಇದೇ ಪಾರ್ಟಿಗೆ ವೇರ್ ಮಾಡ್ಕೊಳ್ತಾ ಇರೋದು. ಇದನ್ನು ನಾವು ಜಯನಗರ್ನಲ್ಲಿ ಪರ್ಚೇಸ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಬಿಕೇಲ್ ಇದನ್ನು ವೇರ್ ಮಾಡಿಕೊಂಡಾಗ. ಹಾಗೆ ಈ ಸಾಫ್ಟ್ ಟಾಯ್ಸ್ ಎಲ್ಲನೂ ಅಲ್ಲೇ ಜಯನಗರ್ನಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಬೇಗನೆ ನಾವು ಅಡುಗೆ ಕೂಡ ಶುರು ಮಾಡ್ಕೊಂಡ್ವಿ. ಇವತ್ತಿನ ಮೆನು ಬರೀ ವೆಜ್ ಮಾತ್ರನೇ. ಸೊ ಅವರೆಕಾಯಿ ಹಾಕಿಬಿಟ್ಟು ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಸಿಂಪಲ್ ಹಾಗೂ ಈಸಿ ರೆಸಿಪಿ. ಸೊ ನಾನಿವತ್ತು 6 ಗ್ಲಾಸ್ ಅಕ್ಕಿನಲ್ಲಿ ಪಲಾವ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 6 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ಇನ್ನು 6 ಈರುಳ್ಳಿನ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಚಕ್ಕೆ ಲವಂಗ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನಾವು ಎಣ್ಣೆನೂ ತುಪ್ಪನೂ ಆ್ಯಡ್ ಮಾಡಿಕೊಂಡು ಎಲ್ಲ ಈ ಪಲಾವ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ಲೈಸಸ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದು ಬ್ರೌನಿಷ್ ಆಗೋವರೆಗೂ ವೇಟ್ ಮಾಡಿ ಪೇಸ್ಟ್ ಮಾಡಿರೋ ಅಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ನಾನು ಸಾಲ್ಟ್ ಮತ್ತು ಟರ್ಮರಿಕ್ ಹಾಕ್ಕೊಂಡು ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ನಾನು ವೇಟ್ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು ಕಡೆ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಈವ್ನಿಂಗ್ 6 o'clockಗೆ ನಾವು ಬರ್ಡೇ ಸೆಲೆಬ್ರೇಷನ್ನ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಹಾಗೆ ನಾವು ಪಾಸ್ಟರ್ನ ಕೂಡ ಇನ್ವೈಟ್ ಮಾಡಿದ್ದೀವಿ. ಯಾಕಂದರೆ ಸೆಲಿಬ್ರೇಷನ್ನು ಪ್ರೇಯರ್ ಮೂಲಕ ಸ್ಟಾರ್ಟ್ ಆದರೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಅಂತ, ಹಾಗೆ ಒಂದು ಬ್ಲೆಸ್ಸಿಂಗ್ ಅಂತ ಕೂಡ ನಾವು ಅಂದ್ಕೊಂಡಿದ್ದೀವಿ. ಪುಲಾವ್ಗೆ ನಾನು ಬೀನ್ಸು ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅವರೆಕಾಯಿ ಕೂಡ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಅಟ್ಲೀಸ್ಟ್ ಒನ್ಸ್ ಇನ್ ಅ ವೈಲ್ ನಾವು ಫ್ಯಾಮಿಲಿ ಗೆಟ್ ಟುಗೆದರ್ ಆಗೋದ್ರಿಂದ ಒಂದು ಮೆಮೊರೀಸ್ನ ಕೂಡ ಕ್ರಿಯೇಟ್ ಮಾಡ್ಕೊಂಡು ಚೆರಿಷ್ ಮಾಡ್ಕೋಬೋದು. ಹಾಗೆ ಫ್ಯಾಮಿಲಿ ಬಾಂಡಿಂಗ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಈ ಸೆರಾಮಿಕ್ ಸೆಟ್ಟು ನಮ್ಮ ಆಂಟಿ ಕೊಟ್ಟಿರೋದು. ಇವಾಗ ನಾನು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಕಟ್ ಮಾಡಿರೋ ಅಂಥ ತರಕಾರಿ ಮತ್ತು ಅವರೆಕಾಯಿನ ಹಾಕ್ಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿನ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಸೊ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಅದಕ್ಕೆ ತೊಳೆದಿಟ್ಟಿರೋ ಅಂಥ ಅಕ್ಕಿನ ಹಾಕ್ಕೊಂಡು ತೆಂಗಿನಕಾಯಿ ಹಾಲು ಹಾಕ್ಕೊಂಡಿದ್ದೀನಿ. ಸೊ ಇನ್ನೊಂದು ಕಡೆ ನಾನು ರಾಯ್ತ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಮತ್ತು ಮೊಸರು ಹಾಕ್ಕೊಂಡಿದ್ದೀನಿ. ಸೊ ನೀವು ಯಾವಾಗ ಸರ್ವ್ ಮಾಡ್ತೀರೋ ಆವಾಗ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನನ್ನ ಸಿಸ್ಟರು ಬೇಬಿ ಕಾರ್ನ್ ಕಬಾಬ್ನ ಮಾಡ್ತಾಯಿದ್ದಾರೆ, ಅಥವಾ ಬೇಬಿ ಕಾರ್ನ್ ಡ್ರೈ ಅಂತಲೂ ನೀವು ಹೇಳ್ಬೋದು. ಅದಕ್ಕೆ ಬೇಬಿ ಕಾರ್ನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಇದು ಬೇಬಿ ಕಾರ್ನ್ನ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡಿರೋದು. ತುಂಬ ಫ್ರೆಶ್ ಆಗಿತ್ತು. ಸೊ ರೆಸಿಪಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಫಸ್ಟ್ ಟೈಮ್ ನಾನು ಈ ರೆಸಿಪಿ ಟೇಸ್ಟ್ ಮಾಡಿದ್ದು. ಸೊ ಟ್ರಸ್ಟ್ ಮೀ, ನೀವೆಲ್ಲರೂ ಇದನ್ನು ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇಲ್ಲಿ ಅವರು ಕಟ್ ಮಾಡಿರೋ ಅಂಥ ಬೇಬಿ ಕಾರ್ನ್ನ ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಈಕ್ವಲ್ ಪ್ರಪೋರ್ಷನ್ನಲ್ಲಿ ಅದಕ್ಕೆ ರೈಸ್ ಫ್ಲೋರ್ ಮತ್ತು ಕಾರ್ನ್ ಫ್ಲೋರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಅದಾದಮೇಲೆ ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದಾರೆ. ಸೊ ಚಿಲ್ಲಿ ಪೌಡರು ನಿಮ್ಮ ಪ್ರಿಫರೆನ್ಸ್ ಮೇಲೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಈಗ ಉಪ್ಪು ಹಾಕ್ತಾ ಇದ್ದಾರೆ. ಸೊ ಇದಾದ ನಂತರ ಅದಕ್ಕೆ ಕಬಾಬ್ ಮಸಾಲ ಪೌಡರ್ ಬರುತ್ತಲ್ಲ, ಸೊ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಕಬಾಬ್ ಮಸಾಲ ಪೌಡರು 2 ಸ್ಪೂನ್ಸ್ ಆ್ಯಡ್ ಮಾಡಿಕೊಂಡು ಫ್ರೆಶ್ ಆಗಿರೋ ಅಂಥ ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡಿ
10 ಮಿನಿಟ್ಸ್ ಇಟ್ಟಿದ್ದಾರೆ. ಅದಾದಮೇಲೆ ನಾವು ಇದನ್ನು ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಇವಾಗ ಕ್ರಿಸ್ಪಿಯಾಗಿರೋ ಬೇಬಿಕಾರ್ನ್ ಡ್ರೈ ರೆಡಿಯಾಗಿದೆ. ಸೊ ಇನ್ನೊಂದು ಕಡೆ ಮಮ್ಮಿ ಪಾಯಸಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಇಲ್ಲಿ ಶಾವಿಗೆ ಪಾಯಸಕ್ಕೆ ಕುದಿಯೋ ಹಾಲಿಗೆ ಸಕ್ಕರೆ ಏಲಕ್ಕಿನ ಆ್ಯಡ್ ಮಾಡಿ ಅದಾದ ನಂತರ ರೋಸ್ಟೆಡ್ ಶಾವಿಗೆನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಶಾವಿಗೆ ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಇನ್ನೊಂದು ಕಡೆ ಕಡಾಯಿಗೆ ತುಪ್ಪನ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಂಡಿದ್ದಾರೆ. ಸೊ ಅದಾದ ನಂತರ ಹುರ್ಕೊಂಡಿರೋ ಅಂಥ ಈ ದ್ರಾಕ್ಷಿ ಗೋಡಂಬಿನ ಪಾಯಸಕ್ಕೆ ಆ್ಯಡ್ ಮಾಡಿದ್ದಾರೆ. ಸೊ ಅಲ್ಲಿಗೆ ನಮ್ಮ ಪಾಯಸ ಕೂಡ ರೆಡಿ ಆಯಿತು. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.